ಅವ್ರಿಗೆ ಕರೆಂಟ್ ಇರಲ್ಲ. ಮತ್ತು ಅವ್ರು ಏನಿತ್ತು ಬೆಳೆ ಮಾಡ್ತಿದ್ರು ಅದಕ್ಕೆ ಸರಿಯಾಗಿ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ. ಭತ್ತನೇ ಇರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿ ಯಾವುದೇ ಇರ್ಬೋದು, ಅವರೆಲ್ಲೂ ಬೆಳೆ ಸಿಗ್ತಾ ಇಲ್ಲ. ಏನೋ ಒಂದೊಂದು ಸರ್ಕಾರ ಬಂದಾಗ ಅವ್ರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಲನ ಮನ್ನಾ ಆಗ್ತಾ ಇಲ್ಲ. ಸೊ ನಾನು ಅಂದ್ಕೊಂಡಿದ್ದು ಏನಪ್ಪ ಅಂತಂದರೆ, ನನ್ನ ಕೈಯಲ್ಲಾಗೋದು ಅವ್ರಿಗೆ ಎಲ್ಲಿ ಕರೆಂಟ್ ಯಾವ ಟೈಮಿಂದ ಯಾವ ಟೈಮ್ ಬೇಕಾಗುತ್ತೆ ಅವ್ರ ದುಡಿಮೆಗೆ, ಅದನ್ನು ಒಂದು ಸಹಾಯ ಮಾಡೋಣ. ಹಾಗೂ ನೀರಿನ ಒಂದು ಸಹಾಯ ಮಾಡೋದಾಗಲಿ, ಅವರು ಸಾಲ ಏನು ಮಾಡಿದ್ದಾರೆ ಅದನ್ನು ಎಷ್ಟು ನಾವು ಕಡಿಮೆ ಮಾಡ್ಬೋದು, ಅದೊಂದೆಲ್ಲ ಒಂದು ಪ್ಲ್ಯಾನ್ ಮಾಡ್ತೀವಿ. ಶುಭ ಮುಂಜಾನೆ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ. ಇವತ್ತು ನಮ್ಮ ಅಖಿಲ ಭಾರತೀಯ ರೈತ ಪಾರ್ಟಿಯ ಪ್ರಥಮ ಅಭ್ಯರ್ಥಿಯನ್ನು, ಕರ್ನಾಟಕ ರಾಜ್ಯದ ಪ್ರಥಮ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇನ್ನೂ ಎಲೆಕ್ಷನ್ಸು ಆಲ್ಮೋಸ್ಟ್ 2 ವರ್ಷ ಮೇಲೆ ಇದೆ ಟೈಮು. ಬಟ್ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇದುವರೆಗೂ ತಮ್ಮ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ ಮಾಡಿಲ್ಲ. ಆದರೆ ನಮ್ಮ ಪಕ್ಷದಿಂದ ಮೊದಲ ಅಭ್ಯರ್ಥಿಯನ್ನು ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ತಿದ್ದೀವಿ. ಇದೇ ಸರ್ ಅಖಿಲ ಭಾರತೀಯ ರೈತ ಪಾರ್ಟಿ. ಅಖಿಲ ಭಾರತೀಯ ರೈತ ಪಾರ್ಟಿ ಇದೊಂದು ರಾಷ್ಟ್ರೀಯ ಪಕ್ಷ. ಸೊ ಇವತ್ತು ನಮ್ಮ ಜೊತೆಗೆ ಪಕ್ಷದ ರಾಜ್ಯ ಅಧ್ಯಕ್ಷರಾದಂಥ ಯಶೋಧ ಅವರಿದ್ದಾರೆ. ಆಮೇಲೆ ಹಾಗೆ ಕ್ಯಾಂಡಿಡೇಟ್ ನಾವು ಯಾರನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ, ಡಾಕ್ಟರ್ ಜೈನ್ ಎಸ್ ಅಂತ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅದರ ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿ ಮತ್ತು ಅಧ್ಯಕ್ಷರಿಗೆ ಮತ್ತು ಕ್ಯಾಂಡಿಡೇಟ್ಗೆ ನಾನು ಮೈಕನ್ನು ಕೊಡ್ತೀನಿ. ಸೊ ಈಗ ನಮ್ಮ ಪಕ್ಷದ ವತಿಯಿಂದ ನಾವು ಆಲ್ರೆಡಿ ಈಗ ಕ್ಯಾಂಡಿಡೇಟ್ಸ್ಗಳು ಯಾರು ಆಗ್ಬೋದು ಅಂತ ಆಯ್ಕೆಗೋಸ್ಕರ ಒಂದು ಆಹ್ವಾನ ಮಾಡಿದ್ವಿ. ಹೆಚ್ಚು ಕಡಿಮೆ ನಮಗೊಂದು 2,000ರಿಂದ 3,000 ಅಪ್ಲಿಕೇಶನ್ಸ್ಗಳು ಬಂದಿದೆ. ಅದರಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಮಾಡಿ, ಪರ್ಸನಲ್ ಡಿಸ್ಕಷನ್ಸ್ ಎಲ್ಲ ಮಾಡಿ, ಅವರು ಇದುವರೆಗೂ ಮಾಡಿದಂಥ ಕೆಲಸಗಳು ಮತ್ತು ಕಾರ್ಯಗಳನ್ನ ಗಮನಿಸಿ ನಾವು ಕ್ಯಾಂಡಿಡೇಟ್ಗಳನ್ನ ಈಗಾಗಲೇ ಆಯ್ಕೆ ಮಾಡಿ ಅವ್ರಿಗೆ ಎಲೆಕ್ಷನ್ಗೆ ಬೇಕಾದಂತಹ ತಯಾರಿ ಮಾಡ್ಕೊಳ್ಳೋಕ್ಕೆ ಲೆಟರ್ಗಳನ್ನ ಕೊಡ್ತಾ ಇದ್ದೀವಿ. ಯಾಕೆ ನಾವು ಮುಂಚೆ ಅನೌನ್ಸ್ ಮಾಡ್ತಾ ಇದೀವಿ ಅಂದರೆ, ಈಗಿಂದಲೇ ಅವರು ಈ ಕ್ಷೇತ್ರದ ನಾನು ಅಭ್ಯರ್ಥಿ ಅಂತ ಗೊತ್ತಾದರೆ ಅದಕ್ಕೆ ಬೇಕಾದಂಥ ಅವ್ರ ತಯಾರಿಗಳು ಮತ್ತು ಅಲ್ಲಿ ಕ್ಷೇತ್ರಕ್ಕೆ ಏನು ಬೇಕು, ಜನರಿಗೆ ಏನು ಬೇಕು ಮತ್ತು ಕ್ಷೇತ್ರ ಸುಧಾರಣೆಗೆ ಏನು ಬೇಕು ಅದರ ಸಂಬಂಧಪಟ್ಟ ಕಾರ್ಯಗಳನ್ನ, ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ. ನಾವು ಎಲ್ಲ ಪಕ್ಷಗಳಲ್ಲಿ ಏನು ನೋಡಿರ್ತೀವಿ ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದೇ ಪಾರ್ಟಿಯಿಂದ 4ರಿಂದ 5 ಅಭ್ಯರ್ಥಿಗಳು ಆಕಾಂಕ್ಷಿಯಾಗಿರ್ತಾರೆ. ಎಲ್ಲರೂ ಕಷ್ಟಪಡ್ತಿರ್ತಾರೆ. ಏನಂದ್ರೆ ನನಗೆ ಸಿಗ್ಬೋದೇನೋ, ಈ ವರ್ಷ ನನಗೆ ಸಿಗ್ಬೋದೇನೋ ಅಂತ ಒಂದು ಲೆಕ್ಕಾಚಾರದಲ್ಲಿ ನಡೀತಾ ಇರುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೊಂದು ಸಲ ಟಿಕೆಟ್ಗಳು ಕೈ ತಪ್ಪುತ್ತೆ ಅಥವಾ ಏನೇನೋ ಚೇಂಜಸ್ಗಳಾಗುತ್ತೆ. ಅಷ್ಟು ದಿನ ಶ್ರಮ ಪಟ್ಟಂಥ ವ್ಯಕ್ತಿಗೆ ನಿರಾಶೆ ಆಗುವಂಥ ಚಾನ್ಸಸ್ಗಳಿರುತ್ತೆ. ಅದಕ್ಕೋಸ್ಕರ ನಾವು ವಿಭಿನ್ನವಾಗಿ ಮುಂಚೆನೇ ಎಲ್ಲರಿಗೂ ಟಿಕೆಟ್ಗಳನ್ನ ಕೊಟ್ಟು ಈ ಕ್ಷೇತ್ರದ ನೀವು ಅಭ್ಯರ್ಥಿಗಳಂತ ಗುರುತಿಸಿದ್ರೆ ಅವ್ರಿಗೆ ಏನು ಬೇಕು ನಮ್ಮ ಪಕ್ಷದಿಂದ ಸಪೋರ್ಟ್ ಮಾಡ್ಬೋದು. ಮತ್ತು ಅಲ್ಲಿ ಜನ ಬೆಂಬಲಕ್ಕೆ ಮತ್ತು ಜನ ಸೇವೆಗಳಿಗೆ, ಜನಪರ ಕಾರ್ಯಕ್ರಮಗಳಿಗೆ ಏನೇನು ಹಮ್ಮಿಕೊಳ್ಬೇಕು, ಅಟ್ಲೀಸ್ಟ್ ಅಲ್ಲಿ ಸಂಬಂಧಪಟ್ಟ ಸರ್ವೆಗಳನ್ನ ಮಾಡಿ ಆ ಕ್ಷೇತ್ರಕ್ಕೆ ಏನು ಬೇಕು ಅದನ್ನೇ ನಾವು ಇಟ್ಕೊಂಡು ಒಂದು ಸೆಂಟ್ರಲೈಸ್ ಸ್ಟೇಟ್ ಪ್ರಣಾಳಿಕೆಗಿಂತ ವಿಭಾಗೀಯ ಅಥವಾ ಕ್ಷೇತ್ರದ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ಗಳಿದೆ. ಯಾಕಂದರೆ ಒಂದು ಸ್ಟೇಟ್ ಲೆವೆಲ್ಲು ರಾಜ್ಯಕ್ಕೆ ಬೇಕಾದಂಥ ಕಾರ್ಯಕ್ರಮ ಇರ್ಬೋದು, ಪ್ರತಿ ಕ್ಷೇತ್ರಕ್ಕೆ ಏನು ಬೇಕು, ಯಾಕಂದರೆ ಪ್ರತಿ ಕ್ಷೇತ್ರದ ಸಮಸ್ಯೆ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಏನು ಬೇಕು ಅದರ ರಿಲೇಟೆಡ್ನ ನಾವು ಅಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿ ಜೊತೆ ಚರ್ಚೆ ಮಾಡಿ, ಜನರ ಜೊತೆ ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಬೇಕು ಅದನ್ನು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಅಂತ. ಸೊ ಈ ಪಕ್ಷದ ಹಲವು ರೆಸ್ಪಾನ್ಸಿಬಿಲಿಟಿ ಅಂದರೆ ಅದು ಮಾಧ್ಯಮ ಪ್ರಚಾರದ ಇರ್ಬೋದು, ಅದು ಕಮ್ಯುನಿಕೇಷನ್ಸ್ ಇರ್ಬೋದು, ಕ್ಯಾಂಡಿಡೇಟ್ ಸೆಲೆಕ್ಷನ್ಸ್ ವರ್ಕ್ಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ಪಕ್ಷಕ್ಕೆ ಆಲ್ಮೋಸ್ಟ್ ನಾವು 1 ಇಯರಿಂದ ವರ್ಕ್ಗಳನ್ನ ಮಾಡಿ, ಸರ್ವೆಗಳನ್ನ ಮಾಡಿ ಮಾಡ್ತಾ ಇದ್ವಿ. ಪೊಸಿಷನ್ ಅಂತ ಕೇಳ್ಬೋದು. ನನ್ನ ಹೆಸರು ಡಾಕ್ಟರ್ ಯಶೋಧ ಎಸ್ ಅಂತ. ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ನಮ್ಮದು. ನಾವು ಈಗ ಸತತ 5 ವರ್ಷ ಆಯ್ತು ನಮ್ದು ಪಾರ್ಟಿ ಓಪನ್ ಮಾಡಿ. ನಾನು ಒಬ್ಬ ಸಹಾಯಕಿಯಾಗಿ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೆ. ಹಂಗೆ ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ಈಗ ರಾಜ್ಯ ಮಟ್ಟಕ್ಕೆ ಬಂದಿದ್ದೀನಿ. ನಮ್ಮ ಪಕ್ಷದಲ್ಲಿ ಒಂದು ಅನಾಥ ಮಕ್ಕಳನ್ನ ಇದನ್ನ ಮಾಡ್ತಿದ್ದೀನಿ. ಮತ್ತು ನಮ್ಮದಾದಂಥ ಒಂದು ಸಂಸ್ಥೆ ಇದೆ, ಅದು ಇದು NGO ಇದೆ. ನಮ್ದು ಏನಂದರೆ, ನಮ್ಮ ರೈತರು ಯಾರನ್ನು
ಬಿಟ್ಟು ಕೊಡಬಾರ್ದು. ಬರೀ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಬಳಕೆ ಮಾಡ್ತಿದ್ದಾರೆ ರಾಜಕಾರಣಿಗಳು ಅಂತ ಹೇಳಿ ನಮ್ಮ ರೈತರನ್ನ ನಿಂದಿರಿಸಿ, ನಮ್ಮ ರೈತರಲ್ಲಿದ್ದನ್ನ ಗೆಲ್ಲಿಸಿ, ನಮ್ಮ ಪಾರ್ಟಿಲಿದ್ದ ನಾವು ನಮ್ಮ ರೈತರಿಗೆ ಸಹಾಯ ಆಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಪಾರ್ಟಿ ಓಪನ್ ಮಾಡಿದ್ರು. ಅದು ಈ ಅಖಿಲ ಭಾರತ ರೈತ ಪಾರ್ಟಿ ಅಂತ ಹೇಳಿ ನಾವು ಅದನ್ನ ಓಪನ್ ಮಾಡಿ, ಈಗ ಹೋದ ವರ್ಷ ಚುನಾವಣೆಯಲ್ಲಿ ನಾವು ಇಬ್ಬರು ನಿಲ್ಸಿದ್ವಿ. ಅವ್ರು ಏನ್ ಮಾಡಿದ್ರು, ಆ ಕಡೆ ಫಂಡ್ ಬಂತು, ಈ ಕಡೆ ಫಂಡ್ ಬಂತ ಅಂತ ತಕ್ಕಂದ್ರು ಸರ್. ಅವ್ರು ಆದ್ರನ್ನ ಗೆಲ್ಲಿಲ್ಲ, ಆದ್ರ ನಿಂದ್ರಿಸಿದ್ವಿ. ಆದ್ರೆ ಈ ಸಲ ಏನ್ ಮಾಡಿದ್ವಿ, ಮುಂಚೂಣಿಯಾಗಿಲಿ ಗಡನ ನಾವು ಸ್ಪ್ರೆಡ್ ಮಾಡಿದ್ರೆ ಎಲ್ಲರಿಗೂ ನಮಗ್ ಇದಾಗ್ತತಿ ಅನ್ನೋಗೋಸ್ಕರ ಈಗ ಮುಂಚೆನೆ ಇವ್ರಿಗೆ ಜಯಣ್ಣ ಸರ್ ಅವ್ರಿಗೆ ನಾವು ಇವತ್ತು ಅಧಿಕೃತ ನೇಮಕಾತಿ ಪತ್ರ ಕೊಡ್ಬೇಕು, ಮುಂದುವರಿಸ್ಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ನಾವು ಒಬ್ಬರನ್ನಾರಾಗ್ಲಿ ನಮ್ಮ ಇಡೀ ನಮ್ಮ ಕರ್ನಾಟಕದಾಗ ಒಬ್ಬರನ್ನಾರಾಗ್ಲಿ ನಮ್ಮ ರೈತ ಪಾರ್ಟಿಲಿದ್ದ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗ ಫಸ್ಟ್ ಅವ್ರಿಗೆ ನಾವು ನೇಮಕಾತಿ ಪತ್ರ ಕೊಡ್ತಾ ಇದೀವಿ ಸರ್. ಏನಾಗಿ ನೇಮಕಾತಿ ಪತ್ರ ಕೊಡ್ತಾ ಇದ್ದೀರಾ? ಏನಂತ ನೇಮಕ ಮಾಡ್ತಾ ಇದ್ದೀರಾ? ಅವ್ರನ್ನ ಶಾಸಕರ ನೇಮಕ ಮಾಡಿ ವಿದ್ಯಾರ್ಥಿಯಾಗಿ ನೇಮಕಾತಿ ಪತ್ರ ಕೊಡಕ್ಕೆ ಜಯಣ್ಣ ಸರ್ ಅವರಿಗೆ ನಾವು ಇದು ಮಾಡ್ತೀವಿ. ನನ್ನ ಹೆಸರು ಡಾಕ್ಟರ್ ಎಸ್ ಜಯನ್ ಅಂತ. ನಾನು ನನ್ನ ಹಿನ್ನೆಲೆ ಹೇಳಬೇಕು ಅಂತಂದರೆ, ನಾನೊಬ್ಬ ಬಿಸ್ನೆಸ್ ಮಾಡೋ ಒಂದು ವ್ಯಕ್ತಿ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ 1 ವರ್ಷದಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮಾಡುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಗುರುತಿಸಿ ಸುನೀಲ್ ಸರ್ ಹಾಗೂ ಮೇಡಮ್ ಅವ್ರ ಹತ್ರ ಬಂದು ನಮ್ಮ ಆಫೀಸಲ್ಲಿ ಮಾತಾಡಿದರು. ಈ ಥರ ನಿಮ್ಮನ್ನು ನಮ್ಮ ಪಕ್ಷಕ್ಕಾಗಿ ತೊಗೊಬೇಕು ಅಂತ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳಿ ಅಂತ. ನಾನು ಬಂದ್ಬಿಟ್ಟಲ್ಲಿ ಯಾವುದೇ ರೀತಿಯಾಗಿ ಪಕ್ಷ ಆಗಲಿ ಏನು ನಾನು ನೋಡೋಕ್ಕೆ ಹೋಗಿಲ್ಲ, ವ್ಯಕ್ತಿನ ನೋಡಿದಷ್ಟೇ. ಯಾಕೆ ಯಾವುದೇ ಪಕ್ಷ ಆದ್ರೂ ಬರುತ್ತೆ ಹೋಗುತ್ತೆ, ವ್ಯಕ್ತಿನ ನೋಡಬೇಕು, ವ್ಯಕ್ತಿ ಮಾಡಿರೋ ಕೆಲಸನ ಗುರುತಿಸ್ಬೇಕು ಅಂತ ಹೇಳಿ ಅವರ ಒಂದು ಕೆಲಸನ ಗುರುತಿಸಿ ತಿಳ್ಕೊಂಡು ನಾನು ಆಯಿತು, ನಾನು ಬಂದು ನೀವು ಕೊಡುವಂಥ ಒಂದು ಏನು ಜವಾಬ್ದಾರಿ ಕೊಡ್ತೀರೋ ಅದನ್ನು ನಾನು ಶಾಶ್ವತವಾಗಿ ನಿಭಾಯಿಸೋಕ್ಕೆ ಪ್ರಯತ್ನ ಪಟ್ಟು ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಈಗ ಅವ್ರು ಏನು ನನಗೆ ಪತ್ರ ಕೊಡ್ತಾ ಇದ್ದಾರೋ ಅದನ್ನು ನಾನು ತಗೊಂಡು ಈ ಕೆಲಸನ ದೇವರ ಕೆಲಸ ಅಂತ ತಿಳ್ಕೊಂಡು ನನ್ನ ಶ್ರದ್ಧೆಯಿಂದ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ನನ್ನ ಕ್ಷೇತ್ರದ ಜನಕ್ಕೆ ನಾನು ಮಾಡುವಂಥ ಮುಂದೆ ಈ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಮಾಡ್ತಾ ಇದ್ದೀವಿ. ಹಾಗಾಗಿ ಅದರ ಜೊತೆಗೆ ನಮ್ಮ RR ನಗರದ ಕ್ಷೇತ್ರದ ಅಭ್ಯರ್ಥಿ ಅವರು, ಸೊ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ವಿ. ಅವ್ರಿಗೆ ಏನು ಸಪೋರ್ಟ್ ಬೇಕು ಮತ್ತು ಅಂದರೆ ನಾವು ಆಗಲೇ ಅವ್ರ ಹಿನ್ನೆಲೆಯನ್ನು ನೋಡಿಕೊಂಡು, ಅವರು ರೈತ ಕುಟುಂಬದಿಂದ ಬಂದಂಥವ್ರು. ಕನಕಪುರದಲ್ಲಿ ಎಷ್ಟೋ ಎಕರೆ ಜಮೀನುಗಳಿದೆ, ನಾವು ಹೇಳೋದು ಬೇಡ, ಜಮೀನುಗಳು ಇಟ್ಕೊಂಡು ರೈತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಬೆಂಗಳೂರಲ್ಲಿ ಬಂದು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ಪೋಸ್ಟು ಅಥವಾ ಯಾವುದೇ ಒಂದು ಸ್ಥಾನ ಇಲ್ಲದೇ ಹಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟೊಂದು ಇವೆಂಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಈ ಒಬ್ಬ ವ್ಯಕ್ತಿ ತನಗೆ ಯಾವುದೋ ಒಂದು ಸ್ಥಾನ ಇಲ್ಲದೇ ಎಲ್ಲ ಕಾರ್ಯಕ್ರಮಗಳಲ್ಲಿ, ಈಗ ನಾವೇ ಎಷ್ಟೊಂದು ಇವೆಂಟ್ಗಳು ಮಾಡಿದಾಗ ನಮ್ಮ ಜೊತೆಗೆ ನಿಂತಿದ್ದವರು 10-15 ಇವೆಂಟ್ಗಳಲ್ಲಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು. ಆ ಭಾಗದಲ್ಲಿ ಅಥವಾ ಅದೇ ಕ್ಷೇತ್ರ ಅಂತಲ್ಲ, ನಾನು ನೋಡಿದ್ದವ್ರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿದ್ದೀನಿ. ಇಲ್ಲಿಂದ ಕರ್ನಾಟಕ ರಕ್ಷಣೆ ರಿಲೇಟೆಡ್ ಭಾಷೆ ಜಲಗೋಸ್ಕರ ಬೆಳಗಾವಿದಲ್ಲಿ ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು. ಬೆಳಗಾವಿ ಮರಾಠಿದೊಂದು ಬಸ್ ಕಂಡಕ್ಟರ್ ಯಾವುದೊಂದು ಇಶ್ಯೂ ಆಗುತ್ತೆ, ನಿಮ್ಗೆ ನೆನಪಿರ್ಬೋದು. ಆ ಸಂದರ್ಭದಲ್ಲಿ ಇವ್ರು ಹೋಗಿ ಅಲ್ಲಿ ಗಲಾಟೆಗಳನ್ನ ಮಾಡಿದ್ರು. ಸೊ ಅವ್ರನ್ನ ನಾವು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಟ್ರ್ಯಾಕ್ ಮಾಡ್ತಾ ಇದ್ವಿ. ಈ ವ್ಯಕ್ತಿ ಈಗ ಏನೂ ಸ್ಥಾನ ಇಲ್ದೇ ಎಲ್ಲ ಮಂಡ್ಯದಲ್ಲಿ ನೋಡಿದ್ವಿ, ಮೈಸೂರಲ್ಲಿ ನೋಡಿದ್ವಿ. ಇವರು ನಮಗೆ ಹೆಲ್ಪ್ ಆಗ್ಬೋದು, ಇವ್ರಿಗೊಂದು ಏನೋ ಒಂದು ಸ್ಥಾನಮಾನ ಕೊಟ್ಟರೆ ತಮ್ಮ ಪದಾನ ಉಳಿಸ್ಕೋಬೋದು ಮತ್ತು ಜನರಿಗೆ ಹೆಲ್ಪ್ ಮಾಡ್ಬೋದು. ಅವ್ರಿಗೊಂದು ಪವರ್ ಅಂತ ಇದ್ದಾಗ ಅದು ಹೆಲ್ಪ್ ಆಗ್ಬೋದು. ಆ ಉದ್ದೇಶದಿಂದ ಪ್ರಥಮ ಕ್ಯಾಂಡಿಡೇಟ್ನ ನಾವು ಆಯ್ಕೆ ಮಾಡಿದ್ವಿ. ವಿಧಾಂತ ಹೌದು ಕಾಂಟೆಸ್ಟ್ ಮಾಡಿದ್ವಿ. ಬಟ್ ಕೆಲವೊಂದು ಪದಾಧಿಕಾರಿಗಳನ್ನ ಮತ್ತೆ ಆಯ್ಕೆ ಮಾಡಿ ಸ್ವಲ್ಪ ಚೇಂಜಸ್ಗಳು ಇರುತ್ತೆ. ಬಟ್ ಅದು ಪಕ್ಷದಲ್ಲಿ ನಡೆಯುವಂಥ ಚಟುವಟಿಕೆಗಳು. ಬಟ್ ಅದಕ್ಕೋಸ್ಕರ ಯಾವುದೋ ಒಬ್ಬ ಅಭ್ಯರ್ಥಿ ನಾವು ಮಾಡೋಕ್ಕೆ ರೆಡಿ ಇದ್ದಾಗ ಅದನ್ನು ಹೋಲ್ಡ್ ಮಾಡೋದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಮುಂದಿನ ತಿಂಗಳು ಡಾಕ್ಟರ್ ರಾಜ್ಕುಮಾರ್ ಬರ್ಡೇ ಮತ್ತು ಸರ್ ಬರ್ಡೇ ಕೂಡ ಒಂದೇ ದಿನ ಆಲ್ಮೋಸ್ಟ್ ಬರ್ತಾ ಇದೆ. ಆವಾಗ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮ ಎಂಟೈರ್ ಇನ್ನು ನೆಕ್ಸ್ಟ್ 2 ವರ್ಷದ ಏನು ಕಾರ್ಯಕ್ರಮ ಮಾಡಬೇಕು, ಪ್ರೀ ಎಲೆಕ್ಷನ್ ಕಾರ್ಯಕ್ರಮ ಮಾಡಬೇಕು, ಅದನ್ನೆಲ್ಲ ಅನೌನ್ಸ್ ಮಾಡಿ ನಮ್ಮ ಇರುವಂಥ ಟೀಮ್ಗಳನ್ನ ಯೂಸ್ ಮಾಡಿಕೊಂಡು ಆ ಕೆಲಸಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಗೆ ಯಾವುದೋ ಒಂದು ಪೊಸಿಷನ್ ಇಲ್ಲ, ಏನೂ ಇಲ್ಲ, ಆದರೂ ನಾವು ಮಾಡಬೇಕು ಅನ್ನೋದು ಉದ್ದೇಶದಿಂದ ನಮ್ಮದೇ ಆದಂಥ ಒಂದು ಸಂಘಟನೆ ಮಾಡಿಕೊಂಡು ಆ ಕಾರ್ಯಕ್ರಮನ ಇವರ ಅಧ್ಯಕ್ಷತೆಯಲ್ಲಿ RR ನಗರ ಕ್ಷೇತ್ರದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.